ಪೂಜೆ ಜೋರಾಗಿ ನಡೀತಾ ಇದೆ. ಪೂಜೆ ಅಲ್ಲ, ಪ್ರಯೋಗ, ತಾಂತ್ರಿಕ ಪ್ರಯೋಗ. ನನ್ನ ತಂದೆ ಆತ್ಮ ಸಿಗೋವರೆಗೂ ನಾನ್ ಬಿಡಲ್ಲ. ನಿಮ್ಮ ತಂದೆಯವ್ರು ಬದುಕಿದಾಗ ನಮಗೆಲ್ಲ ದೊಡ್ಡ ಶಕ್ತಿ ಆಗಿದ್ರು. ನನ್ನ ತಂದೆ ಸತ್ತಿಲ್ಲ, ದೇಹದಿಂದ ಆತ್ಮ ಬೇರೆಯಾಗಿದೆ ಅಷ್ಟೇ. ಯಾವತ್ತು ಬಂಧಿ ಆಗಿರೋ ನನ್ನ ತಂದೆಯ ಆತ್ಮದ ಸುಳಿವು ಸಿಗುತ್ತೋ ಆವತ್ತು ಇಡೀ ದೈವ ಕುಲನೇ ನಡಗಿಸ್ತೇನೆ. ಅಹಂ ರಕ್ತಾಕ್ಷ. ನಿಮ್ಮ ಶಕ್ತಿ ಏನು ಅಂತ ನನಗೆ ಗೊತ್ತು. ಅದಕ್ಕೆ ಆನೆ ಬಲಿ ಕೊಟ್ಟು ನಿಮ್ಮ ಕೈಲಿ ಪೂಜೆ ಮಾಡ್ಸೋಣ ಅಂತಿದ್ದೆ. ಅದ್ರ ಆಯ್ಸ್ ಗಟ್ಟಿ ಇತ್ತು, ತಪ್ಪೋಯ್ತು. ಬ್ರಹ್ಮ ಹುಟ್ಟು ಬರಿತಾನೆ, ಸಾವನ್ನ ನಾನ್ ಬರಿತೀನಿ. ಯಮ ಆಮೇಲೆ ಬರ್ತಾನೆ. ಆನೆ ಬಲಿ ತಪ್ಪೋದ್ರೇನಂತೆ, ನರ ಬಲಿ ಕೊಡೋಣ. ಕರ್ಕೊಂಡೋಗವನ್ನ. ಈ ವಿಷಯ ಇಟ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ನೋಡಿ, ಇವನು ನನ್ನ ರಾಜಕೀಯ ವಿರೋಧಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವನ್ ಇನ್ವಾಲ್ವ್ಮೆಂಟು ತುಂಬಾನೇ ಕೌಂಟ್ ಆಗುತ್ತೆ. ಅದಕ್ಕೆ ಇವನ್ನ ಅಕೌಂಟ್ನಲ್ಲೇ ಇಲ್ದಂಗೆ ಮಾಡಬೇಕು. ನಾನು ನಿನಗೊಂದು ಬೊಂಬೆ ಮಾಡ್ಕೊಡ್ತೀನಿ. ಅಮಾವಾಸ್ಯೆ ಮಧ್ಯರಾತ್ರಿ ಯಾರು ಓಡಾಡದೇ ಇರೋ ಜಾಗದಲ್ಲಿ ಅದನ್ನಿಟ್ಟು ನಾನು ಹೇಳ್ದಾಗ ಮಾಡು. ಈ ಒಂದು ಸಾವಿನ ಸುದ್ದಿನ ನೀನೇ ಬಂದು ನನಗೆ ಹೇಳ್ತೀಯ. ಜೈ ಆಂಜನೇಯ. ಮಾಮ, ಭಗವಂತನೇ ಡಲ್ಲ ಕುತ್ಕೊಂಡ್ಬಿಟ್ರೆ ಜನಗಳ ಗತಿ ಏನು? ಅಯ್ಯ ಇವಾಗ ಏನು ಪ್ರಪಂಚನ ಏನು ಸುಡ್ಗಾಡು. ಹುಡುಕರು ಒಂದು ದೇವ ಸಿಗ್ತಿಲ್ಲ ಕಣ. ಏನ್ ಬಿಸ್ನೆಸ್ ಅಂತ ದೇವದ್ ಬಿಸ್ನೆಸ್. ಬರೀ ಕಡಲ್ ಹುಡುಕಿದ್ರೆ ಒಂದೊಂದ್ಸರಿ ದೆವ್ವ ಸಿಗಲ್ಲ. ಅದಕ್ಕೆ ಲೆನ್ಸ್ ಹಾಕೊಂಡು ನಾವು ಅವಾಗ ಹುಡುಕ್ಲೇ ಸಿಕ್ಕಿದ್ರೆ ನಮಗೂ ಹೇಳಪ್ಪ. ಒಂದು ಬ್ಯೂಟಿಫುಲ್ ರಾಕ್ಷಸಿ ಬಂದ್ಕೊಂಡು ಎಲ್ಲೋ ಕೊಡಲಿ ಲಕ್ಕಿ ಡೆವಿಲ್. ಏನೋ ನಾಗ ವೈಬ್ರೇಷನ್ ಇಲ್ವಲ್ಲೋ. ನನ್ಗಾಗ್ತಾ ಇಲ್ವೇನಪ್ಪ. ಬಿಸ್ನೆಸ್ ಬಿಸ್ನೆಸ್ ನಮಗೆ ಹುಡುಗಿ ಮುಖ್ಯ ಅಲ್ಲ, ಡೆವಿಲ್ ಮುಖ್ಯ. ಮೇಡಮ್, 52 ರೂಪಾಯಿ ಆಗಿದೆ. ಮೀಟರ್ ಮೇಲೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಏನು? ಯಾಕೆ? ಮೀಟರ್ ಮೇಲೆ 1 ಪೈಸಾ ಜಾಸ್ತಿ ಕೊಡಲ್ಲ. ಮಧ್ಯರಾತ್ರಿಯಿಂದ ಪೆಟ್ರೋಲ್ ರೇಟ್ ಚೇಂಜ್ ಆಗಿದೆ. ಆದ್ರೆ ನಾವು ಚೇಂಜ್ ಆಗಿಲ್ವಲ್ಲ. ನಮ್ಮ ಜನ ಚೇಂಜ್ ಆಗಲ್ಲಪ್ಪ. ನಮಗ್ ಸ್ವಾತಂತ್ರ್ಯ ಬಂದಿರೋದೇ ಮಧ್ಯರಾತ್ರಿಯಿಂದಲೇ ರೇಟ್ ನ ಏರಿಸ್ಬಿಡ್ತಾರೆ. ಅಂದ್ರೆ ಮಲಗಿದ್ದಾಗಲೇ ಇಮಿಡಿಯೇಟ್ ಎಫೆಕ್ಟ್ ಮಾಡ್ಬಿಡ್ತಾರೆ. ನಮ್ಮ ಜನಕ್ಕೆ ಯಾವ ಎಫೆಕ್ಟ್ ಆಗಲ್ಲ. ಚೇಂಜ್ ಆಗಲ್ಲಪ್ಪ, ಆಗಲ್ಲ. ಅವೆಲ್ಲ ಆಗಲ್ಲ ಮೇಡಮ್. ಸರ್, ನೀವಾದ್ರೂ ಸ್ವಲ್ಪ ಹೇಳಿ ಸರ್. ಯಾಕೋ ನಮ್ಮ ಮಕ್ಕಳು ಕೆಣಕ್ತಾ ಇರೋದು? ಏನ್ ಮಾಡ್ತೇವೆ ಇವಾಗ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ಹೊರಟ್ಬಿಡು. ಯಾರೀ ದುಷ್ಟದ್ರೊಳಗೆ ಕೀಚಕ? ನಮ್ಮ ಅಕ್ಕನ ಸೆಕ್ಯೂರಿಟಿ. ನಿಮ್ಮ ಅಕ್ಕನ ಸೆಕ್ಯೂರಿಟಿನ ಚೆನ್ನಾಗಿದೆ ಕಣೋ. ಸ್ನೇಕ್ ಇಂದ ಈಗಲ್ ಶಾಡೋ ತರ. ಮಮ, ದೆವ್ವ ಇಲ್ಲಿದೆ, ಹೂವಿನರ ಇಲ್ಲೇ ಇದೆ. ದೆವ್ವ ಬೇಕಾದ್ರೆ ಬಿಡಿಸ್ಬೋದು, ಹೂವಿನರ ಹಂಗೇ ಹಾಕೊಂಬೋದು. ಅಪ್ಪ, ನಿನ್ನ ಪ್ರಾಬ್ಲಮ್ ಪಬ್ಲಿಕ್ ಅರ್ಥ ಆಗಲ್ಲಪ್ಪ. ಪಬ್ಲಿಕ್ ಪ್ರಾಬ್ಲಮ್ ಗೌರ್ಮೆಂಟ್ ಅರ್ಥ ಆಗಲ್ಲಪ್ಪ. ಆದ್ರೆ ಇಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ. ನಿಂಗ್ ಬುದ್ಧಿ ಬೇಡವೇನೋ? ದೆವ್ವ ಬಿಡಿಸೋ ಜಾಗದಲ್ಲಿ ಬಂದು ನಿಂತಿದ್ಯಲ್ಲ. ದೆವ್ವ ಬಿಡಿಸ್ಕೊಳಕ್ ಬಂದಿರೋ ಕೇಸ ಇದು. ನೋಡಿದ್ರೆ ಗೊತ್ತಾಗಲ್ವೇನೋ? ಹೋಗು ಕುಟ್ನಿ ಉಮೇಶ, ಹೋಗು, ಹೋಗ್ಬಿಡು, ಹಾಗೆ ಹೋಗ್ಬಿಡು. ಒಂದು ಇಸ್ಮಾಯಿಲ್ಗೆ ಹೆತ್ಬಿಡಿ. ಇಲ್ಲಮ್ಮ, ಏನಮ್ಮ ಏನು ಮಾಡ್ತಾ ಇದ್ದೀರಾ? ಬಾಮ್ಮ ಈ ಕಡೆ. ಅಯ್ಯೋ, ದೆವ್ವ ಬಿಡಿಸ್ತಾ ಇದೀವಿ. ನೀನ್ ದೆವ್ವದ ಫೋಟೋ ತೆಗ್ದು ನಿನ್ ಕಣ್ಣಿಗೆ ಯಾರ್ ಕಂಡ್ರು ದೆವ್ವ ತರ ಕಾಣ್ತಾರೆ. ಇವಳು ನಮ್ಮ ಹುಡುಗಿ. ಹಮಾರ ಮಜಾ ನಿಮ್ ಹುಡುಗಿನ. ಇವಳು ನಮ್ ನಾದ್ನಿ ಮಗಳು. ಸಂತೋಷ. ಪೂಜೆಗೆ ಅಂತ ಬಂದಿದ್ದಾಳೆ. ಬಹಳ ಸಂತೋಷ. ಇನ್ನು 1 ತಿಂಗಳು ಇಲ್ಲೇ ಇರ್ತಾಳೆ. ಬಹಳ ಬಹಳ ಸಂತೋಷ. ನಿಮ್ಮಿಂದ ಏನಾದ್ರೂ ತೊಂದ್ರೆ ಆಗ್ಬೇಕು,
ಆದ್ರೆ ಈ ಬೆಂಕಿ ಮಹಾದೇವ ಮೂರನೇ ಕಣ್ ಬಿಡ್ಬೇಕಾಗತ್ತೆ. ಕಲಾಭಿಮಾನಿಗಳೇ, ಓಂ ಶಕ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ನಾಟಕೋತ್ಸವದ ಅಂಗವಾಗಿ ಇದೇ ಶನಿವಾರ ನಾಟಕ ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಪಾತ್ರಧಾರಿ ಬೆಂಕಿ ಮಹಾದೇವ ಸಾರಥ್ಯದಲ್ಲಿ ಶ್ರೀಕೃಷ್ಣ ಸಂಧಾನ ಈ ನಾಟಕ ಏ ಮಾವ, ಅದ್ ನೀವಲ್ವಾ? ಹೌದು, ನಾನೇ. ಈ ಕೃಷ್ಣ ಪಾತ್ರದಲ್ಲಿ ಸೂಪರ್ ಮಾವ. 77 ಹಳ್ಳಿಲಿ ಕೃಷ್ಣನ್ ಪಾತ್ರ ಮಾಡೋ ಕೆಪಾಸಿಟಿ ನನ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟದೂ ಇಲ್ಲ. ನನ್ ನಾಟಕ ಅಂದ್ರೆ ತುಂಬಾ ಇಷ್ಟ ಮಾವ. ಹೇಗಿದ್ರು ಇರ್ತೀಯಲ್ಲ, ಎಲ್ಲಾ ಪಾತ್ರನೂ ಆಗ್ ತೋರಿಸ್ತೀನಿ. ಇವತ್ತು ರೆಸ್ಟ್ ತಗೋ, ನಾಳೆ ಸ್ವಾಮಿಗಳು ಪರಿಚಯ ಮಾಡಿಸ್ತೀನಿ. ಬಾ. 77 ಒಂದು 200-300 ಹೇಳ್ತಾನೆ ಅನ್ಕೊಂಡಿದ್ದೆ. ನಾಯಿ ಹೊಡೆ ಕೋಲಿಂದಂಗ ಅವನೇ ನನ್ನ ಮಗ ಏನು ಬಿಲ್ಡಪ್ ಕೊಡ್ತಾನೆ. ನಗ ಟೈಮ್ ನೋಡಿ ಅವನ್ನ ಲಾಕ್ಕೊಣೋ. ಮಮ್ಮ, ಅವಳು ಹೆಂಗಿದ್ರು ನಮ್ಮ ಹತ್ರ ಬಂದೇ ಬರ್ತಾಳೆ. ನೀನು ಇವನ್ನ ಇಲ್ಲಿ ಲಾಕ್ ಮಾಡು, ನಾನು ಅವಳನ್ನ ಅಲ್ಲಿ ಲಾಕ್ ಮಾಡ್ತೀನಿ. ಸ್ವಾಮಿಗಳೇ, ನಮಸ್ಕಾರ ಮಾಡ್ಕೊಳವ. ಶುಭವಾಗ್ಲಿ. ಇವಳು ನನ್ನ ನಾದ್ನಿ ಮಗಳು. ಗಂಡು ಹುಡುಕ್ತಾ ಇದ್ದೀವಿ. ಪೂಜಾ ಕ್ರಮಕ್ಕೆ ಮನೆಗೆ ಬಂದಿದ್ಲು. ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ನಡಿಬೇಕು. ಓಂ ಶಕ್ತಿ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗುತ್ತೆ. ಜಯಮ್ಮ, ಈ ಮಗು ಕೈಯಿಂದ ಪದ್ಧತಿ ಪ್ರಕಾರ ಸೇವೆ ಮಾಡಿಸು. ಬಾವ ಇಲ್ಲಿ. ಏನವ ನಿನ್ನ ಹೆಸರು? ದಿವ್ಯಾ. ಈಗಿನ ಕಾಲದಾಗೂ ದೇವ್ರು ದಿಂಡ್ರು ಪೂಜೆ ವ್ರತ ಅಂತ ನಂಬಿಕೆ ಇಟ್ಕೊಂಡಿದ್ಯಲ್ಲ, ಆ ತಾಯಿ ನಿನಗೆ ಒಳ್ಳೆ ಹುಡುಗನ್ನೇ ಹುಡ್ಕೊಡ್ತಾಳೆ. ಬಾ ಬಾವ ಬಾ. ಆಹಾ, ನಮ್ಮ ಅಮ್ಮಂಗೆ ನಾನ್ ಬಿಟ್ರೆ ಮಿಕ್ದವ್ರೆಲ್ಲ ಒಳ್ಳೆಯವರೇನೆ. ಅಪ್ಪ ಕೀಚಕ್. ನಾನ್ ಕೀಚಕಲ್ಲ. ನೀನ್ ಯಾರಾದ್ರೆ ನನಗೇನು, ನಿನ್ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಬಾಪ. ನಮ್ಮ ಅಕ್ಕ ಅವಳೆ. ನಿಮ್ಮ ಅಕ್ಕ ನಮ್ಮ ಅವನ್ ಪಕ್ಕದಲ್ಲಿ ಅವಳು ಬಾರ್ಲಾ? ನಮ್ಮ ಅಕ್ಕ ಅಕ್ಕ. ಏಯ್, ಏನ್ ಐಶ್ವರ್ಯ, ಅಯ್ಯ ಬಾರ್ಲಾ. ಬನ್ನಿ ಮಹಾಪ್ರಭು, ಬನ್ನಿ 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 ಬನ್ನಿ. ಅಂದಾಗೆ ತಮ್ಮ ಹೆಸರೇನು? ನನ್ನ ಹೆಸರು ಸಿಂಹ. ಅಯ್ಯೋ, ಸಿಂಹನ? ಅದಕ್ಕೆ ಇವತ್ತು ಕಾಡಲ್ಲಿ ಹುಲಿ ಸಿಂಹ ಎಲ್ಲ ನಾಶ ಆಗ್ತಿರೋದು. ಗೋಡೆ ಮೇಲೆ ಸುಣ್ಣ ಹೊಡೆ ಕುಚ್ಚುಮಟ್ಟೆ ಇದ್ದಂಗಿದ್ದೀರ ತಾವು. ತಾವು ನಿಮ್ಮ ಅಕ್ಕನ ಸೆಕ್ಯೂರಿಟಿನಾ? ಹೌದು. ನಮ್ಮ ಅಕ್ಕನ ವಿಷಯ ಬಂದ್ರೆ ಅವ್ನ್ ಕಳ್ಳು ಬೋಟಿ ಎಲ್ಲ ತಿಂದಾಕ್ಬಿಡ್ತೀನಿ ನಾನು. ಬಾಬಾ, ಅದೆಲ್ಲ ತಿಂದೇನೋ? ತಾವು ಹಿಂಗೆ ಹೆಬ್ಬುಲಿ ಇದ್ದಂಗಿರೋದು. ಇನ್ನ ತಿಂದಿಲ್ಲ, ಯಾಕಂದ್ರೆ ಯಾರು ಬಂದಿಲ್ಲ. ಹೌದಾ? ಎಲ್ಲಿವರೆಗೂ ತಾವು ತಮ್ಮ ಅಕ್ಕನ ಸೆಕ್ಯೂರಿಟಿ? ನಮ್ಮ ಅಕ್ಕನ ಮದುವೆ ಆಗಂಟ. ನಿಮ್ಮ ಅಕ್ಕನ ಮದುವೆ ಅಂತೂ ಆಗಲ್ಲ ಬಿಡಿ. ಯಾಕಪ್ಪ, ಹೆಂಗಾಯ್ತು ಮೈಗೆ? ಏನು ಹಂಗುಡಸ್ತಾ ಇದ್ಯಾ? ಗೋಡೆ ಮೇಲೆ ಹೋಗೋ ಕ್ರೀಪಲ್ಲಿ ಇದ್ದಂಗ ಅವನೇ ನನಗೆ. ಸರ್, ಅದೇನು ಅಂದ್ರೆ ಆಕ್ಚುಲಿ ನೀವು ಊರಿಗೆ ಬಂದ ತಕ್ಷಣ ನಿಮ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು. ಯಾಕೆ ಗೊತ್ತಾ? ನಮ್ ಭಗವಂತ ನಿಮ್ಮ ಅಕ್ಕನ ನಿಲ್ಸ್ಕೊಂಡು ಬಿಫೋರು ಮತ್ತು ಆಫ್ಟರ್ ದೆವ ಅಂತ ಫೋಟೋ ತೆಗೆದ್ಬಿಟ್ಟ. ನಿಮ್ಮ ಅಕ್ಕನಿಗೆ ದೆವ ಹಿಡಿದಿದೆ ಅಂತ ಕನ್ಫರ್ಮ್ ಆಗೋಯ್ತು. ಅವನು ಒಳ್ಳೆಯವನಲ್ಲ. ಪೋಸ್ಟರ್ಗಳು ಮಾಡಿಸಿ ಬೀದಿ ಬೀದಿಗೂ ಅಂಟಿಸ್ತಾನೆ. ಸುತ್ತಮುತ್ತ 77 ಹಳ್ಳಿಲೂ ಅಂಟಿಸೋದ್ಮೇಲೆ ನಿಮ್ಮ ಅಕ್ಕನ್ಗೆ ಯಾವುದೇ ವರಾನು ಮುಂದೆ ಬರೋದಿಲ್ಲ. ಆ ದುಃಖ ಹೇಳ್ಕೊಂಡೆ ಅಷ್ಟೇ. ಅಪ್ಪ ಈಗ ಏನಪ್ಪ ಮಾಡುದು? ಒಂದ್ ಕೆಲಸ ಮಾಡಿ, ಸಾಯಂಕಾಲ ನಮ್ಮ ಅಡ್ಡಕ್ಕೆ ಬಂದ್ಬಿಡಿ. ನಮ್ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಒಳ್ಳೆ ಡಿಸ್ಕಷನ್ ಮಾಡಿ ಬೈಟು ಕಾಫಿಲ್ ವ್ಯವಹಾರ ಮುಗಿಸ್ಬಿಟ್ಟು ಕಾಂಪ್ರಮೈಸ್ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ಸ್ ಕಣಪ್ಪ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಅಯ್ಯೋ ಬಿಡಪ್ಪ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ನರಸಿಂಹ. ಅಯ್ಯೋ ದೇವ್ರೇ, ನಾನೆಲ್ಲೋ ನರಸಿಂಹ ಈ ಕಂಬದಲ್ಲಿರುವನು, ಈ ಕಂಬದಲ್ಲಿರುವನು, ಆ ಕಂಬದಲ್ಲಿರುವನು ಅನ್ಕೊಂಡೆ. ಇಲ್ಲ, ಇಲ್ಲಿಯೇ ಇರುವನು. ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ. ಓಂ ನಮಃ ಶಿವಾಯ. ಶಂಕರಿ ಶಂಕರೇಶ್ವರಿ, ಮಾರ್ಥಾಂಡ ಭೈರವ, ಪ್ರಚಂಡ ಭೈರವ, ಕಪಾಲ ಭೈರವ ಸ್ವಾಹ. ಹರಿ ಗೀತ ಸೇವನೆ ಆಗ್ಲಿ. ಯಾವುದೇ ಯಜ್ಞಗಳಿಗೂ ರೆಡಿ ಮಾಡಲ್ಲ, ಆ ಥರ ರೆಡಿ ಮಾಡ್ಸಿಲ್ಲ ಎಣ್ಣೆ ಹೊಡಿಯೋದನ್ನ. ಸ್ವಾಮಿ ತಗೊಳ್ಳಿ ನೀವು. ನಾ ಕುಡಿಯಲ್ಲಪ್ಪ. ನೀವು ಕುಡಿದೇ ಹೋದ್ರೆ ಆ ಫೋಟೋ ಸಿಗಲ್ಲಪ್ಪ. ಆ ಫೋಟೋ ಬೇಕು ಅಂದ್ರೆ ಕುಡಿಬೇಕಾ? ನಾನ್ ಕುಡ್ದ ಫೋಟೋ ಕೊಡ್ತೀಯಾ? ಆಯ್ತು, ನೀನ್ ಕುಡಿ. ಇಲ್ಲಿ ಇನ್ನೊಂದ್ಸರಿ ಹಂಗೆ ಕುಡಿ. ಮತ್ತೊಮ್ಮೆ ಮಗದೊಮ್ಮೆ ಹಂಗೆ ಕುಡಿಯಪ್ಪ. ಆಯ್ತಪ್ಪ, ಈ ಕುಡ್ನೆಲ್ಲ ಫೋಟೋ ಕೊಡಿ. ಕೊಡಲ್ಲ, ಏನ್ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೌದಾ? ನಾನ್ ನಿಮ್ಮ ಅಕ್ಕನ ಕಂಪ್ಲೇಂಟ್ ಕೊಡ್ತೀನಿ. ಏನಂತ ಕೊಡ್ತೀಯಾ? ನೀನು ಕುಡಿಯೋರ್ಗು ಚೆನ್ನಾಗಿ ನಮ್ಮ ಹತ್ರ ಕುಡಿದ್ಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್, ಇಲ್ಸಲ್ದೇ ಇರೋ ವೀಕ್ನೆಸ್ ಎಲ್ಲ ನಮ್ಮ ಹತ್ರ ಹೇಳ್ಬಿಟ್ಟಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಸಾಕ್ಷಿ ಬೇಕಲ್ಲ? ಇಲ್ಲಿದೆ ಫೋಟೋ ಸಾಕ್ಷಿಗಳು. ನಿಮ್ಮ ಅಕ್ಕಂಗೆ ಕೊಡ್ತೀವಿ.
ಅವಸರ ಆಯ್ತದೆ ಬರ್ತೀನಿ. ಅವ್ನಿಗೇನು ಒಂದು ಕಾಸು ಆಯ್ತೈತೆ, ನನಗೆ 2 ಕಾಸು ಆಯ್ತೈತೆ. ಮೊದಲು ಫೋಟೋ ಕೊಡ್ರಪ್ಪ. ವಿಕ್ರಮ್ ಅವ್ರು ಬೇತಾಳ್ತಾರ ಹೋಯ್ತಾ ನಿಮ್ಮ ಅಕ್ಕನ ಹೆಗಲ್ ಮೇಲೆ ನೀನು? ಯಾಕ್ರಪ್ಪ ನಂಗೆ ತೊಂದರೆ ಕೊಡ್ತಾ ಇದ್ದೀರಾ? ಫೋಟೋ ಕೊಡ್ರಪ್ಪ. ಇನ್ಮೇಲೆ ನೀನು ನಾವ್ ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀನಪ್ಪ. ನಾವಿದ್ದಾಗ ನೀನು ನಿಮ್ಮ ಅಕ್ಕನ ಪಕ್ಕ ಕಾಣಿಸ್ಕೊಡುದು. ಏನಾನ ಒಂದ್ ನೆಪ ಹಾಕೊಂಡು ಓಡೋಗ್ ಹಲೋ ಬ್ರದರ್, ಹೌ ಆರ್ ಯು? ಏನಾಯ್ತು? ಮಾಮ ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ, ಹೊಗೆ ಹಾಕ್ಸ್ಕೊಳ್ಳಿ ಅಂತ. ಮಮ್ಮ ಯಾರು ಹಂಗೆಲ್ಲ ಮಾಡ್ತಿದ್ರಲ್ಲ? ನೀನೇನೋ ಮಾಡ್ತಿರೋದು? ಬಿಡಲ್ಲ ಮನುಷ್ಯರು ಕಣ ಹಾಳಾಗ್ ಹೋಗ್ಲಿ ಅಂತ ಮಾಡ್ತಾರ. ಅಪ್ಪ ನಮ್ಗೆ ಯಾಕೆ ಬರೋ ನಮ್ ಬಿಡಲ್ಲ. ನಾ ಕೆಟ್ಟದು ಉಳ್ಸಲ್ಲ. ಸರ್ ಏನೇ ಸರ್? ಎಲ್ಲದಕ್ಕೂ ಹಿಡಿದ್ಬಿಡ್ತೀಯ. ಮನೆ ಹಾಳು ಮಾಡಕ್ ಕೆಲಸ ಇವ್ರಲ್ಲ. ಬೊಂಬೆ ಯಾರೋ ಹೊಡೆದಾಕಿದ್ರು ಅಂದ್ರೆ ಏನರ್ಥ? ಯಾರು ಓಡಾಡದೆ ಇರೋ ಜಾಗದಲ್ಲಿ ಇಡಬೇಕು ಅಂತ ಹೇಳಿಲ್ವಾ ನಿಮಗೆ? ವಾಮಾಚಾರ ಅಂದ್ರೆ ತುಂಬಾ ಅಪಾಯವಾದ ವಿದ್ಯೆ. ಪ್ರಯೋಗ ಮಾಡಿದವ್ರಿಗೆ ತಟ್ಟಲಿಲ್ಲ ಅಂದ್ರೆ ಅದನ್ನ ಮಾಡಿಸಿದವ್ರಿಗೆ ತುಂಬಾ ತೊಂದರೆ ಇದೆ. ಗೊತ್ತು ಗೊತ್ತು, ನಮ್ಮ ಹುಡುಗ ಎದುರ್ಕೊಂಡು ಎಡವಟ್ಟು ಮಾಡ್ಬಿಟ್ಟವನೆ. ಈಗೇನು ಆಗದೆ ಇರೋ ತರ ತಡೆ ಹೊಡಿಬೇಕು. ಮುಂದೇನು ಮಾಡೋದು ಅಂತ ನೀವೇ ಹೇಳಿ. ಮಾರು ಪ್ರಯೋಗ, ಘೋರವಾಗಿ ಪ್ರಯೋಗ ಮಾಡ್ತೇನೆ. ಯಾರಿ 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ. ಯಾರಿ ನಡಿಯೋ ಒಳಗೆ ಯಾರನ್ನ ಕೇಳ ನಾಗರ ಸಂಬಂಧಿಕರು ಅಂತ ಹೇಳ್ಬೇಕು. ಯಾರಿ 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ. ಯಾರಿ 100 ದರ್ಶನ 500 ಗರ್ಭಿಣಿ. ಯಾರಿ ಅನಾಥ ಮಕ್ಕಳಿಗೆ ಕಾಸು ಕೊಡೋರು ಕೊಡ್ಬೋದಮ್ಮ. 500 ಕೊಡ್ಬೋದು, 1000 ಕೊಡ್ಬೋದು. ಪಾಪ ತಾಯಿ ಮಕ್ಕಳು, ಅನಾಥ ಮಕ್ಕಳು ಇಲ್ಲೇ ಆಶ್ರಮ ಪಕ್ಕದಲ್ಲಿ ಇರುತ್ತೆ. 500 ಕೊಡಿ, 1000 ಕೊಡಿ. ಅನಾಥ ಮಕ್ಕಳಿಗೆ ದಾನ ಮಾಡಿ, ಸಹಾಯ ಮಾಡಿ. ಪಾಪ ಅನಾಥ ಮಕ್ಕಳು. Stop it, the photography of the premises in the temple. No admission, no restriction, description, and no manipulation, and no permission. Sorry, I want to shoot a documentary of this temple. Okay.
money. I permission bring. You take. Okay. Okay, no problem. How much? All information. See, this temple is old temple and beautiful temple. All the ladies and girls will come for the puja and prasad. And our God get angry and do the Shiva Tandav. And all people go. 8 lakhs year old and golden temple, you know. Is it ready or busy? What? Either ready or busy. ಏಡಿ ತೊರೆ ಏಡಿ ಗದ್ದೆ ಏಡಿ ಕುಂಟೆ ಏಡಿ ಜೋರತ ಗೋಟು ತವಳೆ ಕೆರೆ ಮೀನು ಯಾವ್ದಾದ್ರ ಬಗ್ಗೆನೂ ಕೇಳ್ತಾರಲ್ಲಪ್ಪ ಇವಳು. ನೋ ಇಟ್ಸ್ ಬಿಸಿ ಯು ಬೋತ್ ಕಪಲ್ಸ್ ಆರ್ ಲವರ್ಸ್. He's my Oh, husband. good glass, yeah. This is beautiful, you know. Oh, come on. You people eat snake. We people puja snake. Ayyo, wait. Cat is going. ರೀ Ay. ನಿಮ್ಗೆ ಮಾನ ಮರ್ಯಾದೆ ಏನು ಇಲ್ವಾ? ದೇವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಲೇ ಏನೇ ಕೈಯ ತಿವ್ದು ಮಾತಾಡ್ತೀಯಾ? ದೇವ್ರ ಬಗ್ಗೆ ಹೇಳಿದ್ರೆ ದೇವ್ರ ಬಗ್ಗೆ ಹೇಳ ನಾನು ಡೆವಿಲ್ ಬಗ್ಗೆ. ಡೆವಿಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡೆವಿಲ್. Very good point. You know, I know about the devil. I'll call my devil team. Devil team. This is devil's guide. Gulab jamun. This is devil's driver. ಪಾಪುಡಿ. This is the devil's photographer. ಬೇಗ್ವೆಂತ Ayyo. Okay. Yeah, and I play with this devil always. Is she a devil? Yeah, of course. Once upon a time in Mumbai, funk. ನಾಗ ಯೋನೆಲ್ಲ ಅದು Jayamma. ರುಪೀಸ್ ಜೇಮನ್ನ ನೀನ್ ಡೀಲ್ ಮಾಡು, ಈ ಡಾಲರ್ಸ್ ಡೈನ ನಾನ್ ಡೀಲ್ ಮಾಡ್ತೀನಿ. ಪ್ಲೀಸ್ ಕಮ್. ಅಮ್ಮರಿ ಪ್ಲೀಸ್ ಏನು ಹೇಳ್ಬಿಡ್ರಿ. ಏಯ್ ಅದ್ಯಾಕಲ್ಲ ಆ ಹೆಣ್ಮಗೆ ನಂಗೆ ಗೊಳಕತ್ತ ಇದೆಯಾ? ನೋಡಿ ಮಾ, ದೇವಸ್ಥಾನದ ಬಗ್ಗೆ ಫಾರಿನರ್ಸ್ ಹತ್ರ ಇಲ್ದಿರೋದೆಲ್ಲ ಹೇಳ್ತಿದ್ರು. ನಾನ್ ಕೇಳಿದ್ದಕ್ಕೆ ನನ್ನನ್ನೇ ದೆವ್ವ ಅಂತಾರೆ. ನಮ್ ಬಿಸ್ನೆಸ್ ಕಡ್ಡ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ. ಏನ್ ಸೀಮೆಗೆ ಇಲ್ದಿರೋ ಬಿಸ್ನೆಸ್ ನಾವ್ ಕಂಡಿಲ್ಲ. ಎಷ್ಟ್ ಕಿತ ಹೇಳಿವ್ನಿ ಆ ಡೆವಿಲ್ ನನ್ ಮಗನ ಜೊತೆ ಸೇರ್ ಬೇಡ ಅಂತ. ಲೇ ಡೆವಿಲ್ ಸಿಗು ನನ್ ಕೈಗೆ, ನಿನ್ ಕಾಲ್ ಮುರ್ದ್ ಕೈ ಕೊಡ್ತೀನಿ. ಜನ ಬೋದ್ಯಾ ಸಿಗುಕಿಲ್ಲ ನಿನ್ ಕೈಲಿ. ಏಯ್ ಯಾವಾಗಲ್ಲ ನೀನ್ ಬುದ್ಧಿ ಕಲ್ತ್ಕೊಳ್ಳೋದು? ಇನ್ನೊಂದ್ಸಲ ನಂಗೆ ದೆವ್ವ ಗಿವ್ವ ಅಂದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಹುಷಾರು ಬಾವಾ. ನಿಂಗೆ ಯಾಕವ ಇವನ ಹತ್ರ ಮಾತು? ಬಾ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್. ಒಗ್ಗೆಲ್ಲೆ ಕ್ಯಾಮ್ರಾ ತರೋದಲ್ವಾ? ಫೋಟೋ ತೆಕ್ಕೋಬೋದಿತ್ತು. ಏನು ಏ ಕೃಷ್ಣ ಮುರಾರೇ ಕಳ್ಳ ಕೃಷ್ಣ. ಬೋಲೋ ಶ್ರೀಕೃಷ್ಣ ಪರಮಾತ್ಮಕ್ಕೆ. ಇವನು ಋತ್ವಿಕ್ ರೋಷನ್ನ ಸಲ್ಮಾನ್ ಖಾನ್ ಇವನು ಕೈ ಬಿಸ್ಕೊಂಬತ್ತಾನೆ. ಇವನಿಗೆ ಬೇಕಿತ್ತಲ್ಲ ಇವನ್ಗೆ ಟೈಮ್ ನೋಡಿ ಕೆಲಸ ಕೊಡೋದ ನೋಡ್ತಿರೋ. ಬಾಮಿನಿ ರುಕ್ಮಿಣಿ ಭಾಯಂಗ ಮನದಲ್ಲಿ ಮೋಹನ ಮುರಳಿಯ ಯಾರದು? ನಾನೇ ಯಾಕೋ ಕಡ್ಡಾಯ ಹೊಡ್ತೀಯಾ? ಅಭಿಮಾನಕ್ಕೆ ಯೋ ಆ ಪಿಳ್ಳಂಗಾವಿಗಿಂತ ನಿನ್ ಕೈಯ ಸಣ್ಣಗೈತೆ. ಬೇಕೇನೆ ಹಿಂಗೆ ಕೃಷ್ಣನ್ ಪಾಟು ಬೇಕೇನೆ ನಿಂಗೆ? ನನ್ಗೆ ಅವಮಾನ ಮಾಡ್ತೀರನೋ? ತಲೆ ಮೇಲೆ 2 ನವಿಲ್ಗರಿ ಎಕ್ಸ್ಟ್ರಾ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಬಕ್ಕಂತ ಬಿದ್ದೋಯ್ತೀಯ. ಬಾರಕ್ಕಿ ನಾಯಿ ಬಿದ್ದಂಗೆ ನೀನು ಸೇಕೇಶ್ನ ತಲೆ ಏಯ್, ನೀವೇ ನಾಟಕ ನೋಡಕ್ ಬಂದಿದ್ದೀರಾ ಇಲ್ಲ ನಾಟಕ ನಿಲ್ಸಕ್ ಬಂದಿದ್ದೀರಾ? ನಾವು ನಾಟಕದ ಅಭಿಮಾನಿಗಳೇ. ಏನ್ ಮಾಡೋದು, ನಾಟಕದ ಪತ್ರ ಮಾಡೋರು ಚೆನ್ನಾಗಿರ್ಬೇಕಲ್ವಾ? ನಾಟಕ ಮಾಡೋದು ಕೂತ್ಕೊಂಡ್ ಕಡ್ಲೆಕ್ಕೆ ಹೊಡೆದಷ್ಟು ಸುಲಭ ಅಲ್ಲಮ್ಮ. ಸ್ಟೇಜು ತಾಕತ್ತಿದ್ರೆ ಅಲ್ಲಿ ಹೋಗಿಸಿರಿ. ಅಳಿಯ ಮಾವರಿಗೆ ಸವಾಲ್, ಸಹೋದರರಿಗೆ ಸವಾಲ. ನಾವಿಬ್ರು ಸೇರಿದ್ರೆ ಏನೆಲ್ಲ ಮಾಡಲ್ಲ. ರಾಜನರ್ತಕಿಂದ ರಾಜನವರೆಗೂ ಎಲ್ಲಾ ಪಾಠ ಮಾಡೋದ್ನಾಗ ಯಾರಲ್ಲಿ ರಾಜನರ್ತಕಿಯರನ್ನು ಬರಮಾಡಿ. ಕರುನಾಡ ಕುರುಬು ಪರಾಜೇಶ್ವರ, ಕರುನಾಡ ಕುರುಬು ಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಕರುನಾಡ ಕುರುಬು ಪರಾಜೇಶ್ವರ.
ಅಲ್ಲಣ್ಣ ಕಾಮ್ಗೆರ ಜ್ಯೋತಿ ಮತ್ತೆ ಲಕ್ಷ್ಮಿ ಅಕ್ಕ ತಂಗಿದಿರು ಸಕ್ಕತ್ತಾಗವ್ರಣ್ಣ. ಇವಳು ನನಗೆ ಇವತ್ತು ಬೇಕೇ ಬೇಕು. ನಿಧಾನಕ್ಕಾಕಿ ನೋವು ಮಾಡಬೇಡಿ. ಅಕ್ಕಂಗೆ ಮಾತಾಡೋಣ, ನಮ್ಗೇನಿಲ್ವಾ? ಮುಂದಿನ ವಾರ ಐ ಆಮ್ ವೇಟಿಂಗ್ ಫಾರ್ ಯು ತೂಕ. ಲೋ ಬಿಫೋರ್ ಆಫ್ಟರ್ ಡೆವಿಲ್ಗಿಂತ ಈ ಸೂಪರ್ ಕಣು. ಆ ಮುದುಕ 1,000 ಕೊಟ್ಟ. ಲೋ ಅವನಿಲ್ಲೇ ಬರ್ತಾವನ್ ಕಣೋ. ಹೆಂಗಾದ್ರೂ ಮಾಡೋದು 5,000 ರೂಪಾಯಿ ಕೆರ್ಕೊಂಬಂದ್ಬಿಡು. ಅಕ್ಕ ಕಣ ತಲೆ ಸವರಿ ಒಂದು 50,000 ಕರ್ಕೊಂಬಂದ್ಬಿಡ್ತೀನಿ. ಬಿಗ್ ಲೇಡಿ ಹಿಯರ್ ಲುಕ್. ಜಸ್ಟ್ ಫಾಲೋ ಮೀ. ಅಕ್ಕ ಯಾವಾಗ ಬರ್ತೀಯ? ಇದನ್ನ ಬಾಳೆ ತಿನ್ಕೊಂಡು ಹೋಗ್ಬಿಡಿಮ್ಮ. ಹುಷಾರು. ಕಮಲ ಸೆಂಟು ನಾಸಿಮೆ ನಾಸಿಮೆ, ನಿಮಗೆ ಯಾರು ಬೇಕಮ್ಮ ಬೇಕಮ್ಮ, ನಮಗೆ ಅಕ್ಕ ಬೇಕಮ್ಮ. ಭಗವಂತ ನಂಗೆ ಯಾಕೆ ಕಾಣ್ತಾ ಇಲ್ಲ? ನನ್ಗೊಂದು ಬೇಕಲ್ಲ ಇವಾಗ. ನನಗೇನು ಗೊತ್ತು ಅವನ್ನೆಲ್ಲ. ಯಾರ ಇದು? ನಮ್ ಭಗವಂತ ತರನೇ ಅವನೇ ಬಟ್ಟೆ ಹಾಕೊಂಡು ತಲೆ ಮೇಲೆ. ಡೌಟ್ ಏನು? ಭಗವಂತನೇ. ಲೇ ಮಮ್ಮ ಲೋ ನಿಂತ್ಕೊಳ್ಳೋ. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಲೋ ಮಮ್ಮ, ಏನಲ್ಲೋ 2 ದಿವಸದಿಂದ ಸ್ಟುಡಿಯೋ ಕಡೆನೂ ಬರ್ಲಿಲ್ಲ, ಮನೆಯಲ್ಲೂ ಇಲ್ಲ. ಟೀ ಕುಡಿಯಕ್ ಬಂದು ನಂಗೆ ಎಸ್ಕೇಪ್ ಆಗಿ ಹೋಗ್ತಾ ಇದ್ಯಾ? ಬಾಪ ನೀನು. ಮಗನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ರೈಲ್ವೆ ಸ್ಟೇಷನ್ ನೋಡ್ಕೊರೋ ಸಿಗ್ತೇನೆ. ಯಾಕೋ ಹಿಂಗ್ ನಡೀತಿದ್ಯಾ? ಏನಾಯ್ತು ನಿನ್ಗೆ ಇವತ್ತು? ಇದು ಮಮ್ಮ ಏನೋ ತುಟಿ ಎಲ್ಲ ಜಿಲೇಬಿ ತರ ಮಾಡ್ಕೊಂಡ್ಬಿಟ್ಟಿದ್ಯಾ? ತುಟಿ ಒಂದೇ ಅಲ್ಲ ಕಣ, ಯಾವ ಜಾಗನೋ ಬಿಡ್ಲಿಲ್ಲ ಕಣ. ಮೈಯೆಲ್ಲ ನೆಕ್ಕಾಕ್ಬಿಟ್ರು. ಕಲಾರಸಿಕರು ಕಲೆಗೆ ಈ ರೀತಿ ಪ್ರೋತ್ಸಾಹ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಬ್ಬ ನೈಟ್ ಶಿಫ್ಟ್ ಅಲ್ಲಿ 5 ನಿಮಿಷನೂ ವೇಸ್ಟ್ ಮಾಡಲಿಲ್ಲ ಕಣ. ಓಡಾಡ್ಸ್ಕೊಂಡು ಆಡಾಡ್ಸ್ಕೊಂಡು ಕೆಡೋಕೊಂಡು ನೆಲಕ್ಕೆ ಹಾಕೊಂಬಿಟ್ರು. ಕ್ಲೋರೋಫಾರ ಮುಗಿಸ್ಬಿಟ್ರಪ್ಪ. ಕಣ್ಬಿಟ್ಟು ನೋಡ್ತೀನಿ ಹಿಂಗ ಆಗ್ಬಿಟ್ಟಿದೀನಿ ಕಣ. 42 ವರ್ಷದ ನನ್ನ ಶೀಲವೆಲ್ಲ ಮಕ್ಕಳು ಹಾಳು ಮಾಡ್ಬಿಟ್ರು ಕಣ. ಇನ್ಮೇಲೆ ಯಾವತ್ತೂ ಹೆಣ್ಮಕ್ಳು ಪಾಠ ಹಾಕಲ್ಲಪ್ಪ. ಅಯ್ಯಯ್ಯೋ ಲೇ ನೋಡ್ರೋ ಮಾಮುಗೆ ಇದಕ್ಕಿದಕ್ಕೆ ಕಿತ್ತಕ್ಕ ಹೋಗಿ ನಡೆಸಬೇಕಾಗುತ್ತ. ಪಂಚಾಯತಿ ಮಾಡೋ ವಿಚಾರ ಏನ ಇದು? ಪಂಚೆ ಉಟ್ಕೊಳ್ಳೋ ವಿಚಾರ ಕಣ. ತಪ್ಪಾಯ್ತಪ್ಪ. ನೋವು ಒಳಗೆ ನುಂಕಬೇಕಪ್ಪ. ಆ ಭಟ್ರು ಕರೆಕ್ಟ್ ಬರ್ದವ್ರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಪಾಪ ದಿವ್ಯಾ 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 ದಿವ್ಯಾ. ಯಾಕ್ರಿ ನನ್ನ ಹೆಸರು ಕಿರ್ಚ್ತಾ ಇದೀರಾ? ಎನ್ನೆ ತರ ನೀವೆಲ್ಲಿ ನನ್ನ ನೋಡಿ ಹೊಟ್ಟೆ ಕಿಟ್ ಕಟ್ಕೊಂಡು ಹೋಗ್ತೀರಾ ಅಂತ ನಾನು ಮೊದಲು ನನ್ನ ಈ ವಾಯ್ಸ್ ನ ಬಿಟ್ಟೆ. ತೆಗಿರಿ ಅದನ್ನ. ನಾನ್ ಯಾಕ್ರಿ ನಿಮ್ಮೇಲೆ ಹೊಟ್ಟೆ ಕಿಚ್ಪಡ್ಲಿ? ನಾನು ನಿಮಗಿನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ನಿನ್ನೆ ನಾಟಕದಲ್ಲಿ ಅಂತ ತಾನೇ ನೀವು ಹೊಟ್ಟೆ ಕಿಚ್ಕೆ ನಾಟಕನ ಅರ್ಧಂಬರ್ಧಕ್ ಬಿಟ್ಟು ಓಡೋಗಿದ್ದು. ಊರಿಗೊಬ್ಳೆ ಪದ್ಮಾವತಿ ಅಂತಿದ್ ನಿಮ್ಗೆ ನನ್ನಂತ ರೂಪವತಿ ಬಂದಾಗ, ಅದು ನಾಟಕದಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಡ್ಯಾನ್ಸ್ ಬೇರೆ ಮಾಡಿದ್ರೆ ಮೈಯೆಲ್ಲ ಉರಿಯುತ್ತೋ ಇಲ್ವೋ? ಅದೆಲ್ಲ ಇರ್ಲಿ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಒಳ್ಳೆ ಕರಡಿ ಆಟ ಆಡ್ದಾಗಿತ್ತು. ಹೆಣ್ಣಿನ ವೇಷ ಹಾಕೊಂಡು ತೈತಕ ಅಂತ ಕುಣಿದ್ಬಿಟ್ರೆ ಅದನ್ನ ಯಾರಾದ್ರೂ ನಾಟಕ ಅಂತಾರ? ಪಾತ್ರ ಅಂದ್ರೆ ಹೇಗಿರ್ಬೇಕು ಗೊತ್ತೇನ್ರಿ? ಸೌಬಲರಾಜ ಶಕುನೀನೋ, ಕುರುವಂಶ ತಿಲಕ ದುರ್ಯೋಧನನೋ, ದಾನಶೂರ ವೀರ ಕರ್ಣನೋ ಅಂಥದ್ ಯಾವ್ದಾದ್ರು ಪಾತ್ರ ಹಾಕೊಂಡ್ ಜನ ಮೆಚ್ಚಿಸ್ರಿ. ಬರೀ ವಿಲನ್ಗಳು ಆಂಟಿ ಹೀರೋಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ? ಅಂತ ಪಾತ್ರಗಳು ಮಾಡಿದ್ರೆ ನಾನು ನಿಮ್ಗೆ ಮೆಚ್ಚುಗೆ ಆಗ್ತೀನಾ? ಮೊದ್ಲು ಮಾಡಿ ನೋಡ್ ಹೇಳ್ತೀನಿ. ಒಂದ್ ನಿಮಿಷ ತಡೀರಿ. ನೀವು ಇದನ್ನ ತಗೊಂಡು ಹೋಗ್ತಾ ಇರೋದು ರಾತ್ರಿ ತಲೆದಿಮ್ ಕೆಳಗಡೆ ಇಟ್ಕೊಂಡ್ ಮಲ್ಗಾಕ್ ತಾನೇ ನನ್ನ ನೆನಪಲ್ಲಿ. ಇದನ್ನ ಪ್ರೀತಿ ನಿಮಿತ್ತಂ ನಾನಾ